ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನಟ್ಟು ಬೋಲ್ಟು ಹೇಳಿಕೆ ಏನಿದೆ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹಿರಿಯ ನಟ ದತ್ತಣ್ಣ ಅವರು. ಏನು ಹೇಳಿದ್ದಾರೆ ಬಹಳ ಮುಖ್ಯವಾಗುತ್ತೆ ನೋಡೋಣ. ಡಿ.ಕೆ. ಹೇಳಿಕೆಗೆ ಹಿರಿಯ ನಟ ದತ್ತಣ್ಣ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗ ಒಬ್ಬ ಕಲಾವಿದ ಯಾರ ಹಂಗಿನಲ್ಲೂ ಕೂಡ ಇರೋದಿಲ್ಲ. ಇದನ್ನ ಹಿರಿಯ ನಟ ದತ್ತಣ್ಣ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಒಬ್ಬ ಕಲಾವಿದ ಯಾರ ಹಂಗಿನಲ್ಲೂ ಕೂಡ ಇರೋದಿಲ್ಲ. ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ ಸ್ವಾಯತ್ತತೆ ಇರುತ್ತೆ. ಚಿತ್ರರಂಗದ ಕಲಾವಿದರ ಮೇಲೆ ಒತ್ತಡವನ್ನು ಹೇರಬಾರದು. ಪಬ್ಲಿಕ್ ಟಿವಿಗೆ ಹಿರಿಯ ನಟ ದತ್ತಣ್ಣ ಅವರು ಮಾತನಾಡ್ತಾ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಕೇಳಿಸ್ಕೊಳ್ಳಿ. 16ನೇ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಹಿರಿಯ ನಟ ದತ್ತಣ್ಣ ಅವರಿದ್ದಾರೆ. ಸೊ ಮೊದಲನೇದಾಗಿ ಇವತ್ತು ಸಿನಿಮಾ ನೋಡಕ್ಕೆ ಬಂದಿದ್ದೀರಾ. ಯಾವ ಸಿನಿಮಾ ನೋಡಿದ್ರಿ ಸರಿ? ಅಪ್ಪ ನಿನ್ನೆ ಫಸ್ಟ್ ಡೇ ಅಲ್ಲಿ ಇದು ಕಲಾವಿದರ ಸಂಘದಲ್ಲಿ ಒಂದು ಕೊಡವ ಸಿನಿಮಾ ನೋಡಿದೆ. ಬಹಳ ಚೆನ್ನಾಗಿತ್ತು. ಐ ವಾಸ್ ಡೀಪ್ಲಿ ಇಂಪ್ರೆಸ್ಡ್. ಅವರು ಈಸ್ ಡೈರೆಕ್ಟರ್, ಪ್ರೊಡ್ಯೂಸರ್, ಆ್ಯಕ್ಟರ್ ಕಾರ್ಯಪ್ಪ ಅಂತ ಭಾಳ ಚೆನ್ನಾಗಿ ಮಾಡಿದರು. ಹ್ಯಾಪಿ. ಆಮೇಲೆ ಇಲ್ಲಿ ಬಂದೆ. ಇಲ್ಲಿ ಇದನ್ನು ನೋಡಿದೆ. ಅದು ಆ ಚಿಲ್ಡ್ರನ್ಸ್ ಫಿಲ್ಮ್ ಒಂದು ವೆರಿ ವೆರಿ ಗುಡ್. ಇಟ್ ವಾಸ್ ವೆರಿ ಹ್ಯಾಪಿ. ಕನ್ನಡ ಸಿನಿಮಾಗಳು ಒಂದು ರೀತಿ ಏನು ಹೊಸದಾಗಿ ಏನೋ ಒಂದು ಯೋಚನೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಯಿತು ನನಗೆ. ಹಾಗೆಯೇ ಇವತ್ತು ನಂದೊಂದು ಸಿನಿಮಾ ಇದೆ. ಇದು ಫಸ್ಟ್ ಟೈಮ್ ಡೈರೆಕ್ಟರ್ ಅವಿನಾಶ್ ಅಂತ, ಮೈ ಹೀರೋ ಈಗ ನಡೀತಾ ಇದೆ. ಅಲ್ಲಿ ಹೋಗಬೇಕು. ಓಕೆ. ಇನ್ನೊಂದು ನಮ್ಮದು ಹಳೆ ಅದು ಯಾವ ಸೆಕ್ಷನಲ್ಲಿದೆ ಗೊತ್ತಿಲ್ಲ, ಮುನ್ನುಡಿ ಇದೆ ಶೇಷಾದ್ರಿದು. ಸೊ ಅದು ಒಂದು ನೋಡಬೇಕಾಗಿದೆ. ಪ್ರತಿ ವರ್ಷವೂ ಫಿಲಂ ಫೆಸ್ಟ್ ಬಂದಾಗ ಸಾಕಷ್ಟು ಜನ ಸಿನಿ ರಸಿಕರು, ಸಿನಿಮಾ ಪ್ರೇಮಿಗಳು, ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು ಎಲ್ಲರೂ ಕೂಡ ಸೇರಿ ಇದನ್ನೊಂದು ಏನು ಸಕ್ಸಸ್ಫುಲ್ಲಾಗಿ ಮಾಡ್ತಾರೆ. ಸಿನಿಮಾಗಳನ್ನು ನೋಡ್ತಾರೆ. ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟದ ಸಿನಿಮಾಗಳನ್ನೆಲ್ಲ ಇಲ್ಲಿ ನೋಡ್ತಾರೆ ಸರ್. ಇವತ್ತು ಈ ಒಂದು ವೇದಿಕೆಗೆ ಏನು ಹೇಳಕ್ಕೆ ಇಷ್ಟ? ಇದು ಬಹಳ ಮುಖ್ಯ. ಒಂದು ಸಾಂಸ್ಕೃತಿಕ ವಲಯದ ಸೃಷ್ಟಿ ಮಾಡೋದು ಮತ್ತು ಅದನ್ನು ನಿರಂತರವಾಗಿ ಬೆಳೆಸ್ಕೊಂಡು ಹೋಗೋದಕ್ಕೆ ಒಂದು ಥಿಯೇಟರ್ ಫೆಸ್ಟಿವಲ್ಲು, ಒಂದು ಫಿಲ್ಮ್ ಫೆಸ್ಟಿವಲ್ಲು ಇವೆಲ್ಲ ಬಹಳ ಮುಖ್ಯವಾಗುತ್ತೆ. ಏನು ಸರ್, ಏನು 8 ದಿವಸ ಸುಮ್ಮನೆ ನಾನ್ನೂರು ಸಿನಿಮಾ ತಂದು 4 ಜನಕ್ಕೆ ತೋರಿಸಿ ಇದನ್ನು ಮಾಡಿಬಿಟ್ರೆ ಏನು ಬಂದಂಗೆ ಆಯಿತು ಅಂತ ಅದು ಹಾಗೆ ನೋಡಬಾರ್ದು. ಒಂದು ಕಲ್ಚರಲ್ ಮೂಮೆಂಟ್ನಲ್ಲಿ ಇಂಥ ಫೆಸ್ಟಿವಲ್ಸು ಬಹಳ ಮುಖ್ಯವಾಗುತ್ತೆ. ಅದನ್ನು 16 ವರ್ಷ ನಡೆಸ್ಕೊಂಬಂದಿದ್ದಾರೆ. ಸುಚಿತ್ರ ಫಿಲ್ಮ್ ಸೊಸೈಟಿಯಿಂದ ಶುರುವಾಗಿದ್ದು ಇಲ್ಲಿ ತನಕ ಬಂದಿದೆ. ಭಾಳ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಇನ್ನೂ ಸುಧಾರಣೆಗಳು ಯಾವಾಗಲೂ ಸಾಧ್ಯತೆ ಇದ್ದೇ ಇರುತ್ತೆ. ಆದರೂ ಚೆನ್ನಾಗಿ ಬೆಳೆದಿದೆ. ಒಂದು ಒಳ್ಳೆಯ ಮಾನ್ಯತೆ ಇದೆ. ಹೊರಗಡೆ ಹೋದರೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ನಮ್ಮ ಸಿನಿಮಾ ಸೆಲೆಕ್ಟ್ ಆಗಿದೆ ಅಂತ ಹೇಳಿ ಭಾಳ ಇದಾಗಿ ಹೆಮ್ಮೆಯಿಂದ ಹೇಳ್ಕೊತಾರೆ. ಸರ್, ಈಗ ಈ ಫಿಲಮ್ ಫೆಸ್ಟಿವಲ್ ಅಂದಾಗ ಅವತ್ತು ಒಂದು ಇನಾಗ್ರೇಷನ್ ವೇದಿಕೆಯಲ್ಲಿ ಮಾನ್ಯ CM ಡಿ.ಕೆ. ಶಿವಕುಮಾರ್ ಅವರು ಚಿತ್ರರಂಗದ ಬಗ್ಗೆ ಮಾತಾಡಿರ್ತಕ್ಕಂಥದ್ದು, ನಟ್ಟು ಬೋಲ್ಟು ಸರಿ ಮಾಡ್ತೀವಿ, ಮತ್ತು ಚಿತ್ರರಂಗಕ್ಕೆ ಒಂದು ವಾರ್ನಿಂಗನ್ನು ಕೊಟ್ಟಿರ್ತಕ್ಕಂಥ. ಸೊ ಇದಕ್ಕೆ ಏನು ಹೇಳಿ ನೋಡಿ, ಇದು ನಾನೇನಾದ್ರು ಉತ್ತರ ಕೊಟ್ಟರೆ ಅದಕ್ಕೆ ಒಂದು ಪೊಲಿಟಿಕಲ್ ಕಲರ್ ಆಗುತ್ತೆ. ಆದ್ದರಿಂದ ನಾನು ಬೇರೆ ವೇದಿಕೆಯಲ್ಲಿ ಅದರ ಬಗ್ಗೆ ಏನು ಹೇಳಬೇಕು ಹೇಳ್ತೀನಿ. ಇಲ್ಲಿ ಹೇಳೋದು ಬೇಡ. ಅದು ಫಿಲಮ್ ಫೆಸ್ಟಿವಲ್ ಸಂಬಂಧಪಟ್ಟಂಗೆ ಆ ವೇದಿಕೆಯಲ್ಲೇ ಅವರು CM ಕೂಡ ಆ ವೇದಿಕೆಯನ್ನೇ ಬಳಸ್ಕೊಂಡು CM ಅವರು ನೀವು ನೋಡಿ ಪ್ರಚೋದಿಸ್ತಾ ಇದ್ದೀರಿ ನನಗೆ ಉತ್ತರಕ್ಕೆ. ಇದು ಹಿರಿಯ ನಟ ದತ್ತಣ್ಣ ಅವರ ಮಾತುಗಳು. ಅವರು ಇನ್ನೊಂದಿಷ್ಟು ವಿಚಾರಗಳನ್ನು ಇನ್ನೊಂದು ಸಂದರ್ಭದಲ್ಲಿ ಹೇಳ್ತೀನಿ, ಈಗ ಬೇಡ ಅಂತಿದ್ದಾರೆ. ಸೊ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಚಿತ್ರರಂಗದಲ್ಲಿ ಇದಕ್ಕೆಲ್ಲವೂ ಕೂಡ ಉತ್ತರವನ್ನು ಕೊಡ್ತೀವಿ ಸಮಯ ಸಂದರ್ಭ ಬಂದಾಗ ಅಂತ ಹೇಳಿ. ಇನ್ನೊಂದು ಕಡೆಗೆ ನಟ ಸೃಜನ್ ಲೋಕೇಶ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರು ಕೂಡ ಯಾವುದು ದೊಡ್ಡ ಮಟ್ಟದಲ್ಲಿ ಏನು ಪ್ರತಿಕ್ರಿಯೆ ಇಲ್ಲ. ಅದರಲ್ಲಿ ದೊಡ್ಡವರಿದ್ದಾರೆ, ಮಾತನಾಡ್ತಾರೆ. ನಾವು ಚಿಕ್ಕವರು, ಆ ಬಗ್ಗೆ ಮಾತಾಡುವಷ್ಟು ಇನ್ನೂ ಬೆಳೆದಿಲ್ಲ. ನಾವು ಚಿತ್ರರಂಗಕ್ಕೆ ಒಳ್ಳೆಯದಾಗಬೇಕು ಅಷ್ಟೇ ಅಂತ ಸೃಜನ್ ಲೋಕೇಶ್ ಅವರ ಜೊತೆಗೆ ನನ್ನ ಸಹೋದ್ಯೋಗಿ ಮಾತನಾಡಿಸಿದಾಗ ಅವರು ಈ ರೀತಿಯಾಗಿ ಆ ಬಗ್ಗೆ ರಿಯಾಕ್ಟ್ ಮಾಡದೇನೆ ದೊಡ್ಡವ್ರ ಮೇಲೆ ಹಾಕಿದ್ದಾರೆ. ಎಸ್, ಈಗ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟ್ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಸೃಜನ್ ಲೋಕೇಶ್ ಅವರಿದ್ದಾರೆ. ಸೊ ಎರಡನೇ ದಿನ ಕಾಲಿಟ್ಟಿದೆ ಬೆಂಗಳೂರು ಫಿಲಂ ಫೆಸ್ಟ್. ಅಲ್ಲ, ಭಾಳ ಸಂತೋಷ ಆಗುತ್ತೆ. ಈ ಥರದ್ದು 2 ವರ್ಷಗಳ ಹಿಂದೆ ನನ್ನ ಸಿನಿಮಾ ಕೂಡ ಸ್ಕ್ರೀನಿಂಗ್ ಆಗಿತ್ತು ಇಲ್ಲಿ, ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ.
ಸೊ ಇಟ್ಸ್ ಅ ಪ್ರೈಡ್ ಅಂದರೆ ಇಲ್ಲಿ ಈ ಒಂದು ಪ್ರೆಸ್ಟೀಜಿಯಸ್ ಫೆಸ್ಟಿವಲಲ್ಲಿ ಸ್ಕ್ರೀನ್ ಆಗೋದು ಇಟ್ಸ್ ಅ ಪ್ರೈಡ್ ಆ್ಯಂಡ್ ಬರ್ತಾ ಇರೋ ಜನರನ್ನ ನೋಡಿದ್ರೆ ಭಾಳ ಖುಷಿಯಾಗುತ್ತೆ. ಸೊ ಐ ವಿಶ್ ದೆಮ್ ಆಲ್ ದಿ ಸಕ್ಸಸ್ ಆ್ಯಂಡ್ ಎಲ್ಲ ಸಿನಿಮಾಗಳಿಗೂ ಒಳ್ಳೆಯದಾಗಲಿ ಆ್ಯಂಡ್ ಗುಡ್ ಲಕ್ ಹೇಳ್ತೀನಿ. ಫಿಲಮ್ ಫೆಸ್ಟಿವಲ್ ಅಂದ ತಕ್ಷಣವೇ ನೆನಪಾಗಿರ್ತಕ್ಕಂಥದ್ದು ಮೊನ್ನೆ ಇನಾಗ್ರೇಷನ್ ವೇದಿಕೆ ಮೇಲೆ ಡಿ ಕೆ ಶಿ ಅವರು ಚಿತ್ರರಂಗದ ಬಗ್ಗೆ ನಟ್ಟು ಬೋಲ್ಟು ಸರಿ ಮಾಡ್ತೀನಿ ವಾರ್ನಿಂಗ್ ಕೊಟ್ಟಿದ್ರು. ಆ ಒಂದು ಬಗ್ಗೆ ಏನು ಹೇಳಕ್ಕೆ? ಇಲ್ಲ, ಅದು ನಾನು ಅದಕ್ಕೆ ಸಾಕ್ಷಿಯಾಗಿರಲಿಲ್ಲ, ಅದಕ್ಕೋಸ್ಕರ ನಾನು ಮಾತಾಡೋದು ತಪ್ಪಾಗುತ್ತೆ. ದೊಡ್ಡವರಿದ್ದಾರೆ, ದೊಡ್ಡವ್ರು ಮಾತಾಡಬೇಕು. ನಾವೆಲ್ಲ ಚಿಕ್ಕವರು, ಅವ್ರು ಹೇಗೆ ತೋರಿಸ್ತಾರೆ, ಯಾವ ದಾರಿಯಲ್ಲಿ ತೋರಿಸ್ತಾರೆ, ಅದ್ರಲ್ಲಿ ನಡೆಯೋದಷ್ಟೇ ನಮ್ಮ ಕೆಲಸ. ಆ ಒಂದು ಪದ ಬಳಕೆ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಅದೇ ಅದನ್ನು ದೊಡ್ಡವ್ರು ಮಾಡಬೇಕಾಗಿರೋದು. ನಾವೆಲ್ಲ ಚಿಕ್ಕವರು, ಅದ್ರ ಬಗ್ಗೆ ಮಾತಾಡೋಷ್ಟೆಲ್ಲ ನಮಗಿನ್ನೂ ಆ ಮೆಟ್ಟಿಗೆ ಬೆಳೆದಿಲ್ಲ ನಾವು. ಬಟ್ ಚಿತ್ರರಂಗಕ್ಕೆ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಆಸೆ. ಇದಿಷ್ಟು ನಟ ಸೃಜನ್ ಲೋಕೇಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಧನು ಎಲಗಾಜ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಇನ್ನು ಎಲ್ಲವೂ ಕೂಡ ಆರೋಪ ಬರ್ತಾ ಇದ್ದಿದ್ದು ಸಾಧು ಕೋಕಿಲ ಅವರ ಮೇಲೆ. ಅವರು ಆಮಂತ್ರಣವನ್ನು ತಡವಾಗಿ ಕೊಟ್ಟರು ಅನ್ನುವಂಥದ್ದನ್ನು, ಅದಕ್ಕೆಲ್ಲವೂ ಕೂಡ ಪ್ರತಿಕ್ರಿಯೆಯನ್ನು ಸಾಧು ಕೋಕಿಲ ಅವರು ಕೂಡ ಕೊಟ್ಟಿದ್ದಾರೆ. ಫಿಲ್ಮ್ ಫೆಸ್ಟಿವಲ್ಗೆ ಸ್ಟಾರ್ ನಟರು ಗೈರಾಗಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥ ವಿಚಾರ ಇದೆಯಲ್ಲ, DCM ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಸಾಧು ಕೋಕಿಲ ಅವರು ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಚಿತ್ರರಂಗದಿಂದ ದೂರ ಇರುವವರಲ್ಲ, ಅದು ದೊಡ್ಡ ವಿಷಯ ಅಲ್ಲ, ದೊಡ್ಡ ವಿಷಯ ಮಾಡ್ತಾ ಇದ್ದಾರೆ. ಎಲ್ಲರೂ ಬರಲಿ ಅನ್ನೋದಷ್ಟೇ, ಅದರಲ್ಲಿ ರಾಜಕೀಯ ಇಲ್ಲ. ಕಲಾವಿದರಿಗೆ ಕೊನೆ ಗಳಿಗೆಯಲ್ಲಿ ಆಮಂತ್ರಣ ಹೋಗಿಲ್ಲ. ತಮ್ಮ ಮೇಲಿನ ಆರೋಪಗಳಿಗೆ ಸಾಧು ಕೋಕಿಲ ಅವರು ಸ್ಪಷ್ಟನೆ ಕೊಟ್ಟಿದ್ದು ಈ ರೀತಿಯಾಗಿ. ಮಾನ್ಯ DCM ಸಾಹೇಬರು ಹೇಳ್ತಾರೆ, ಚಿತ್ರೋತ್ಸವದಲ್ಲಿ ಕಲಾವಿದರು ಭಾಗಿಯಾಗಿಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ನೋದ್ರ ವಿಚಾರವಾಗಿ ಒಂದಿಷ್ಟು ಮಾತನಾಡಿದ್ರು. ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅನ್ನೋ ವಿಚಾರ. ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಸಿನಿಮಾ ರಂಗಕ್ಕೆ ದೂರ ಇರೋರಲ್ಲ, ಅವರು ತುಂಬ ಹತ್ತಿರದವ್ರು. ಅದರಲ್ಲೂ ಸಿನಿಮಾದವರು ಅಂದರೆ ಅವ್ರಿಗೆ ಭಾಳ ಆತ್ಮೀಯ. ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಅಷ್ಟೇ, ಸಿದ್ದರಾಮಯ್ಯ ಸಾಹೇಬ್ರಿಗೂ ಅಷ್ಟೇ, ನಮ್ಮ ಮನೆಯವರು ಅಂತ ಅಂದ್ಕೊಂಡಿರೋರು ಅವರು. ಸೊ ವೇದಿಕೆ ಮೇಲೆ ಬಂದಾಗ ಆ ಒಂದು ಲೀನಿಯನ್ಸ್ ನನಗಿರುತ್ತೆ. ನಾನು ವೇದಿಕೆ ಮೇಲೆಲ್ಲ ನನ್ನ ಸ್ನೇಹಿತರ ಜೊತೆ ಮಾತಾಡ್ಬೇಕಾದ್ರೆ ನಾನು ಆರಾಮಾಗಿ ನಮ್ಮ ಮನೇಲಿ ಜೊತೆ ಕೂತ್ಕೊಂಡು, ನಮ್ಮ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಮಾತಾಡ್ದಂಗೆ ಮಾತಾಡ್ತೀನಿ. ಅದರಿಂದಾಗಿ ಅದೇ ಒಂದು ದೊಡ್ಡ ವಿಷಯ ಆಗಲ್ಲ ಇಲ್ಲಿ. ಅದು ದೊಡ್ಡ ವಿಷಯ ಆಗೋದೇ ಇಲ್ಲ, ದೊಡ್ಡ ವಿಷಯ ಮಾಡ್ತಾ ಇದ್ದಾರೆ ಅಷ್ಟೇ. ಅದನ್ನ ತಪ್ಪೇನು ಅದರಲ್ಲಿಲ್ಲ ಅನ್ಸೋದು. ಅವ್ರು ಹೇಳಿದ್ರಲ್ಲಿ ತಪ್ಪಿಲ್ಲ, ಅವ್ರು ಕೇಳಿದ್ರಲ್ಲೂ ತಪ್ಪಿಲ್ಲ. ಏನು ತಪ್ಪಿದೆ ನನಗೆ ಹೇಳಿ, ಏನು ತಪ್ಪಿಲ್ಲ. ಎಲ್ಲೋ ಒಂದು ಕಡೆ ಪಾದಯಾತ್ರೆ ಸಂದರ್ಭದಲ್ಲಿ ಸಾಧು ಕೋಕಿಲ ಅವರು ಭಾಗಿಯಾದರು, ಹಾಗಾಗಿ ನಾನು ಅಧ್ಯಕ್ಷರನ್ನಾಗಿ ಮಾಡಿದೆ, ಆ ಕೃತಜ್ಞತೆ ನಮಗಿದೆ ಅನ್ನೋದ್ರ ಚಿತ್ರರಂಗದವರು ಬರಬೇಕು ಅನ್ನೋದು ಅವ್ರ ಆಸೆ ಆಗಿತ್ತು. ಆ ಸಂದರ್ಭದಲ್ಲಿ ಯಾರು ಬರಲಿಲ್ಲ ಅನ್ನೋದು ಅವರ ಕೊರಗಾಗಿತ್ತು. ಆದ್ದರಿಂದ ಆ ಥರ ಮಾತಾಡಿದೆ ಹೊರತು. ಯಾಕೆಂದರೆ ಚಿತ್ರರಂಗ ಮತ್ತು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತಿನ ದಿನ ಈ ಅಕಾಡೆಮಿ ಥ್ರೂ ಸರ್ಕಾರ ಆಗ್ತಾಯಿದೆ ಅಂದರೆ, ಸರ್ಕಾರನೇ ಈ ಅಕಾಡೆಮಿ ವಹಿಸ್ಕೊಂಡು ಈ ಒಂದು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ನ ಮಾಡ್ತಾ ಇರೋದಕ್ಕೆ ಕಾರಣವೇ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಅದು ಎಲ್ರಿಗೂ ನೆನಪಿರಲಿ. ಅದರಿಂದಾಗಿ ಅಂಥ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಸ್ವಲ್ಪ ಗೈರು ಹಾಜರಿ ಇತ್ತು ಅನ್ನೋದು ಅವರ ಕೊರತೆ ಇತ್ತು. ಅದನ್ನು ಅವರು ಈಸಿಯಾಗಿ ನಮ್ಮ ಎಲ್ಲ ಸ್ನೇಹಿತರ ಥರ ಮಾತಾಡಿದ್ದಾರೆ. ನಾವು ಈ ವಿಚಾರದಲ್ಲಿ ಎರಡು ಡಿವೈಡ್ ಮಾಡಬೇಕಾಗತ್ತೆ. ಒಂದು ಮೇಕೆದಾಟು ಪಾದಯಾತ್ರೆಯನ್ನು, ಇನ್ನೊಂದು ಫಿಲ್ಮ್ ಫೆಸ್ಟಿವಲ್ಗೆ ಗೈರಾಗಿರುವಂಥ ವಿಚಾರ. ಎರಡನ್ನೂ ಕೂಡ ಸಪ್ರೇಟಾಗಿ ನೋಡಬೇಕು. ಫಿಲ್ಮ್ ಫೆಸ್ಟಿವಲ್ ಆಗಿ ಗೈರಾಗಿದ್ದಕ್ಕೆ, ಫಿಲ್ಮ್ ಫೆಸ್ಟಿವಲ್ಗೆ ಯಾರೆಲ್ಲ ಗೈರಾಗಿದ್ರು ಆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಮಾತಾಡಿದ್ದನ್ನು ಒಂದು ಕಡೆಗೆ ಇಡೋಣ. ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಏನಿಲ್ಲ, ಅದನ್ನು ಚಿತ್ರರಂಗ ಹೇಗೆ ಸ್ವೀಕಾರ ಮಾಡುತ್ತೆ ಅದು ಒಂದು ಕಡೆಗೆ. ಎರಡನೆಯದು, ಮೇಕೆದಾಟು ವಿಚಾರದಲ್ಲಿ ಪಾದಯಾತ್ರೆಯಲ್ಲಿ ನೀವು ಯಾರೂ ಭಾಗಿಯಾಗಲಿಲ್ಲ. ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಅದು ಕಾಂಗ್ರೆಸ್ ಪಕ್ಷ ನಡೆಸಿದಂಥ ಪಾದಯಾತ್ರೆ ಆಗಿತ್ತು. ಆ ಸಂದರ್ಭದಲ್ಲಿ ಕೊರೋನಾ ಕೂಡ ಇತ್ತು. ಹೇಗೆ ಬರ್ತಾರೆ ಹೇಳಿ? ಆ ಸಂದರ್ಭದಲ್ಲಿ ಯೋಚನೆ ಮಾಡಿ. ನಿಮ್ಮ ಮೇಲೂ ಕೇಸ್ ಹಾಕಿದರು. ನಿಮ್ಮ ಜೊತೆಗೆ ಬಂದವರು ಪಕ್ಷದ ಜೊತೆಗೆ ಗುರುತಿಸಿಕೊಂಡಿರುವಂಥ ನಾಯಕರುಗಳು ಕಾಣಿಸಿಕೊಂಡಿದ್ದಾರೆ ಅನೇಕರು. ನಿಮ್ಮ ಪಕ್ಷದಲ್ಲಿ ಇದ್ದಂಥವರು, ನಿಮ್ಮ ಪಕ್ಷದ ಜೊತೆಗೆ, ಕಾಂಗ್ರೆಸ್ ಪಕ್ಷದ ಜೊತೆ ಗುರುತಿಸಿಕೊಂಡಿರುವಂಥವ್ರು ಮೇಕೆದಾಟು ಪಾದಯಾತ್ರೆಗೆ ಬಂದರು. ಇನ್ನುಳಿದಂಥವ್ರು ಹೆಂಗೆ ಬರೋಕ್ಕಾಗತ್ತೆ? ಅದು ಪಕ್ಷಾತೀತವಾಗಿತ್ತಾ? ಈ ಪ್ರಶ್ನೆಗಳು, ಈ ಚರ್ಚೆಗಳು ಎಡೆ ಮಾಡಿಕೊಡುತ್ತೆ.